ಏನೇನು ಹಾಕಿದೀಯ ಇದಕ್ಕೆ? ಮೂಲಂಗಿ, ದಂಟುನ್ ಬೀಜ, ಅದು ಮೆಣಸೆ ಬೀಜ, ಕನಕಾಂಬರ ಗಿಡ ಎಲ್ಲ ಕೊಳ್ತೋಗ್ಬಿಟ್ಟೈಪ. ಫುಲ್ಲು ಮೂಲಂಗಿ, ದಂಟುನ್ ಸೊಪ್ಪು, ಅದು ಬ್ರಹ್ಮಕಮಲ. ಇದಾದ್ರೆ ಎಷ್ಟೆಷ್ಟಪ್ಪ ಮುಂದ್ಕೊಂಡಿವೆ ಮೂಲಂಗಿ ಇದು ಮಾತ್ರ ಮಳೆಗಾಲದಲ್ಲಿ ಅಷ್ಟೇ ಹೋಗ್ಬಿಡೋದು. ಮಿಕ್ಕಿ ಟೈಮಲ್ಲಿ ಹೋಗ್ಬಿಡಲ್ಲ ಇದು. ಹಂಗೆ ಕಾಕಡ ಗಿಡ ನೆಟ್ಟಿದ್ರದ್ರಲ್ಲಿ ಹೂವು ಬಂದಿತ್ತು, ಅದ್ರಲ್ಲಿ ಕಿತ್ಕೊತಿದ್ವಿ. ಅಮ್ಮಮ್ಮ ಅಂದ್ರೂ 2 ಮೊಳ ಸಿಗುತ್ತೆ ಇದರಲ್ಲಿ ಕಿತ್ಕೊಂಡ್ರೆ. ಆಮೇಲೆ ಪಕ್ಕದಲ್ಲೇ ನೀಲಾಂಬರಿ ಹೂವು ಅಂತ ಇದು ಇನ್ನೇನು ಬಿಡುತ್ತೆ, ಹಬ್ಬ ಅಷ್ಟೊತ್ತಲ್ಲಿ ಬಿಡುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಅಷ್ಟೊತ್ತಲ್ಲಿ ನಮ್ಮಮ್ಮ ನೋಡಿ ದಂಟಿನ ಸೊಪ್ಪು ಕಿತ್ಕೊತಾ ಇದ್ದಾರೆ. ದಂಟು ಸೊಪ್ಪಲ್ಲಿ ಬೇಳೆ ಸಾಂಬಾರು ಆ ಥರ ಎಲ್ಲ ಮಾಡ್ಬೋದು. ಅದು ಫುಲ್ಲು ಗೆಡ್ಡೆ ಗೆಡ್ಡೆ ಥರ ಕಟ್ ಮಾಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊಪ್ಪ, ಆಮೇಲೆ ತೊಗರಿಕಾಯಿ ಗಿಡ ಎಲ್ಲ ಹಾಕಿದ್ದಾರೆ. ಗಂಟೆ ಸೊಪ್ಪು ಒಂದೇ ಒಂದು ಬಿಟ್ಬಿಟ್ಟೈತೆ. ಗಿಡ ಹುಟ್ಟವೆ. ಗಂಟೆ ಸೊಪ್ಪು ಇಲ್ಲೊಂದು ಬಿಟ್ಟೈತೆ. ಗಂಟೆ ಸೊಪ್ಪಲ್ಲೇ 6 ಸಾವಿರ ಏನೋ ಮಾಡಿ ನೀನು ಅಡುಗೆ ತಿನ್ನಲ್ಲ. ಈ ಕಡೆ ಸೈಡು ಐತೆ. ಇದೆಲ್ಲ ಸಬತಿ ಸೊಪ್ಪು ಹಾಕ್ಕೊಂಡಿದ್ದಾರೆ ನಮ್ಮಮ್ಮ. ಮೋಟ್ರ್ ತುಂಬಿತು. ಇದು ಮಳ್ಳೆ ಗಿಡ, 2 ಬಿಟ್ಟು ಅಷ್ಟೇ ಖಾಲಿ ಆಗೈತೆ. ಇದೆಲ್ಲ ಜೋಳ, ಫುಲ್ಲು ಜೋಳ ಹಾಕೊಂಡು ಎಲ್ಲ ಹುಳನ ಚೆನ್ನಾಗಿ. ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ವಿ. ಅದಕ್ಕೆ ಪಲಾವ್ ಸಾಮಾನು ಮತ್ತು ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀವಿ. ಆಮೇಲೆ ಅದು ಫುಲ್ಲು ಗೋಲ್ಡನ್ ಕಲರ್ ಬಂದಾದ್ಮೇಲೆ ಒಂದೇ ಒಂದು ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀವಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೆಂದೋಗುತ್ತೆ ಟೊಮೊಟೊ ಹಣ್ಣು ಅಂತ ಹಾಕ್ತಿದ್ದಾರೆ. ಫುಲ್ಲು ಫ್ರೈ ಆಗಬೇಕು, ಟೊಮೊಟೊ ಹಣ್ಣು ನೀರು ಬಿಟ್ಕೊಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಬೇಕು. ಆಮೇಲೆ ರುಬ್ಬಿಕೊಂಡಿರೋ ಮಸಾಲೆ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿನ ರುಬ್ಕೊಂಡು ಹಾಕ್ಕೊಂಡಿದ್ದು ಹಸಿ ವಾಸನೆ ಹೋಗೋವರೆಗೂ ತಿರುಗಿಸ್ತಾ ಇರಬೇಕು. ಆಮೇಲೆ ಅದಕ್ಕೆ ಗರಂ ಮಸಾಲೆ, ಬಿರಿಯಾನಿ ಪೌಡರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಫುಲ್ಲು ಮಿಕ್ಸ್ ಮಾಡ್ಕೊಬೇಕು, ಅದು ಸ್ಮೆಲ್ಲೆಲ್ಲ ಹೋಗೋವರೆಗೂ. ಫುಲ್ಲು ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಬೇಕು ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ಅದನ್ನು ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಹೀರ್ಕೊಬೇಕು. ಒಂದು 5 ನಿಮಿಷ ಆದಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಎಷ್ಟು ಲೋಟ ಅಕ್ಕಿ ಇಕ್ಕಿರ್ತೀರೋ ಅದಷ್ಟು ಡಬಲ್ ಅಷ್ಟು ನೀರು ಹಾಕ್ಕೊಳ್ಳೋಣ.
ನೀರು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಒಂದು 1/2 ಅವರ್ ಲಿಡ್ನ ಕ್ಲೋಸ್ ಮಾಡೋಣ. ಮೀಡಿಯಮ್ ಫ್ಲೇಯೆಲ್ಲ ಇಕ್ಕಿದ್ರೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಅದ್ರ ಜೊತೆ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮತ್ತು ತಿರ್ಗಾ ನಮ್ಮಮ್ಮ ಜಾಮೂನ್ ಪ್ಯಾಕೆಟ್ ಇತ್ತು ಅಂತ ಜಾಮೂನ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಬಂದಿತ್ತು ಜಾಮೂನು. ಥ್ಯಾಂಕ್ ಯು ಫಾರ್ ವಾಚಿಂಗ್.